in the heart of rural Karnataka. Young farmers are awakening to the impact of their choices on soil, water, health, and the planet. With support from Restless Development, Pipal Tree is guiding these change makers through hands-on training and community workshops. Their words reflect not just what they've learned, but how they've begun to see the world anew. ಅವಾಗ ರಾಜ್ ಸರ್ ಬಂದು ಮೀಟಿಂಗ್ ಮಾಡಿದ್ರು. ನಮ್ಮ ಜಲ ಯಾವ ಥರ ಆಗಿದೆ ಮತ್ತು ಪ್ಲಾಸ್ಟಿಕ್ದು ಮತ್ತು ಹಿಮಾಲಯದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ನಮಗೆ. ಇವಾಗ ನಟರಾಜ್ ಸರ್ ಹೇಳ್ದಂಗೆ ಕಾಯಿಲೆಗಳು ಯಾವ ರೀತಿ ಬರ್ತಿದ್ದಾವೆ, ಯಾವ ರೀತಿ ನಾವು ಮೆಡಿಸನ್ ತಿಂತೀನೋ, ಆವಾಗ ಕಾಡು ಸೊಪ್ಪು ಇದೆಲ್ಲ ತಿಂತೀನೋ, ನಮ್ಮ ಸ್ವಂತ ಕೃಷಿ ಇಲಾಖೆಯಿಂದ ನಾವು ಊಟ ಮಾಡ್ತೀನೋ. ಇವಾಗ ನಾವು ಗೌರ್ಮೆಂಟ್ ಗೊಬ್ಬರ ಹಾಕೊಂಡು ತಿಂತಿದ್ದೀವಿ, ಕಾಯಿಲೆಗಳು ಜಾಸ್ತಿ ಬರ್ತಾವೆ. ಹಾಸ್ಪಿಟ್ಲಿಗೆ ಹೋದಾಗ ಒಂದು ಹೇಳಿದ್ರೆ 10 ಮಾತ್ರ ಕೊಡ್ತಾನೆ. ಎಲ್ಲನೂ ತಿಳಿಸಿ ಮತ್ತು ಮುನ್ಬೇಗಲ್ಲಿ ಮೇಡಮ್ ನಾವು ಬಳಸೋಂಥ ಈ ಕವರು ಅದನ್ನು ನೀವು ಇಡ್ತೀರಾ ಒಂದು ಡ್ರೈನ್ಗೆ, ಆ ಡ್ರೈನಿಂದ ಕೊಚ್ಕೊಂಡು ಕೆರೆಗೆ ಬೀಳ್ತದೆ, ಕೆರೆ ಮೇಲೆ ಮಣ್ಣು ಬೀಳ್ತದೆ, ಆಗ ಮಣ್ಣಿಗೆ ಜಲ ಸೇರಲ್ಲ, ಕೆಳಗಡೆ ಇಳಿಯಲ್ಲ, ಇದು ಸ್ಟಾಪ್ ಮಾಡ್ತದೆ. ಆವಾಗ ನಮ್ಗೆ ಜಲಸಹಾಯ ಸಿಕ್ಕಲ್ಲ. ಮತ್ತು ಇನ್ನೊಂದು ಪ್ರಶ್ನೆಗಳು ಕೇಳಿದ್ರು, ನಿಮ್ಮ ಜಮೀನಲ್ಲಿ ಇವಾಗ ಗುಮ್ಚಾಕಿದೆಯಾ? ಇಲ್ಲ ಅಂದರೆ ಮರಗಿಡಗಳಿಲ್ಲ. ಆ ಪಕ್ಕದಲ್ಲಿ ಒಂದು ಮರ ಇದ್ದರೆ ಈ ಕೀಟನಾಶಗಳನ್ನೆಲ್ಲ ಹುಳಗಳು ತಿಂತವೆ, ಹಕ್ಕಿ ಪಕ್ಷಿಗಳು ತಿನ್ಕೋತವೆ, ಅವಕ್ಕೆ ಅನ್ನದಾನ ಆಯ್ತದ. ಇವಾಗ ಯಾವ ಪಕ್ಷಿನೂ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಮೇಡಮ್. ಸ್ಟೇಟ್ ಮಾಡಿ. These trainings are not just theoretical, they are practical, local, and deeply personal. For many young farmers like Mahesh, it begins with one question: what is happening to our soil? ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ, ಬಸವನಗಿರಿ ಹಾಡಿಗೆ. ಇಲ್ಲೇ 2 ಎಕರೆ 20 ಗುಂಟೆ ಜಮೀನಿರೋದು. ನಾವು ಜಮೀನಲ್ಲಿ ಬೆಳೆ ಎಲ್ಲ ಬೆಳೀತಿದ್ದು. ಆ ರೀತಿ ಪೀಪಲ್ ಟ್ರೀ ಅನ್ನೋ ಒಂದು ಸಂಸ್ಥೆ ಬಂದು ನೀವು ಏನೇನು ಬೆಳೆ ಬೆಳೀತಿದ್ದೀರಾ ಅದ್ರ ಬಗ್ಗೆ ಏನು ಮಾಹಿತಿ ಬೇಕು ಅಂತ ನಾವೆಲ್ಲ ಕೇಳೋಕಂಟ ಅವರು ಯಾನ್ ಪೋಸ್ಟ್ ಒಂದು ಪೀಪಲ್ ಟ್ರೀ ಅಂತ ಒಂದು ಸಂಸ್ಥೆ ಮಾಡಿದ್ದೀವಿ, ಅಲ್ಲಿ ತಿಂಗಳಿಗೊಂದ್ಸಲ ಟ್ರೈನಿಂಗ್ ಕೊಡ್ತಿದ್ದೀವಿ, ನೀವೆಲ್ಲ ಬಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೆಲ್ಲ ಒಂದು 20 ಸೀಟೆಲ್ಲ ಹೋಗಿದ್ದು. ಆ ಟ್ರೈನಿಂಗಲ್ಲಿ ಸ್ಟಾರ್ಟಿಂಗು ಮಣ್ಣಿನ ಫಲವತ್ತದ ಬಗ್ಗೆ ಕೇಳಿದ್ರು. ಮಣ್ಣಲ್ಲಿ ಯಾವ ರೀತಿ ಬೆಳೀಬೇಕು, ಫಸ್ಟ್ ಅದಕ್ಕಿಂತ ಬೆಳೆಯೋಕ್ಕೆ ಮುಂಚೆಗೆ ನೀವು ಪರೀಕ್ಷೆ ಮಾಡಿದ್ದೀರಾ ಅಂತೆಲ್ಲ ಕೇಳೋರು. ಸ್ವಲ್ಪ ಜನ ಮಾಡಿದ್ದೀರ ಅಂದರೆ ಸ್ವಲ್ಪ ಜನ ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು, ಪರೀಕ್ಷೆ ಮಾಡೋದಾರ ನಾವು ಮಾಡಿಕೊಡ್ತೀವಿ ಅಂತ ಹೇಳೋಗಂಟೆ ಆಯಿತು ಬನ್ನಿ ಸರ್, ಆಯಿತು ಪರೀಕ್ಷೆ ಮಾಡಿಕೊಡ್ತೀವಿ ಅಂತ ಹೇಳೋಗಂಟೆ ರಿಪೋರ್ಟ್ ಎಲ್ಲ ಕೊಡ್ತೀವಿ. ಅದಕ್ಕೆ ಔಷಧಿ ಯಾವ ರೀತಿ ಹಾಕಬೇಕು, ಅದು ಗೌರ್ಮೆಂಟ್ ಗೊಬ್ಬರ ಏನೂ ಹಾಕೋಂಗಿಲ್ಲ, ಅದು ಸಾವಯವ ಕೃಷಿನೇ ಹಾಕಬೇಕು, ಎರೆಹುಳದ್ದು ದನಿನ ಗೊಬ್ಬರ ಅವು ಮಾತ್ರ ಉಪಯೋಗಿಸ್ಬೇಕು ಅಂತ ಮಾಹಿತಿ ಕೊಟ್ಟರು. ಹವಾಮಾನ ಇಲಾಖೆ ಬಗ್ಗೆ ವಾತಾವರಣ ಈ ಥರ ಆಗೈತೆ, ಮೊದಲು ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ಹೇಳಿದ್ರು. ಆಮೇಲೆ ಜಮೀನಲ್ಲಿ ನೀರು ಕೊಚ್ಕೋಬೋದ್ರೆ ಯಾವ ರೀತಿ ಮಾಡಬೇಕು ಅನ್ನೋಂತ ಬಂಡು ನಿರ್ವಹಣೆ ಮಾಡಬೇಕು, ಮಧ್ಯೆ ತೇವ್ರಿ ರೀತಿ ಹಾಕಿದ್ರೆ ನೀರು ಸ್ವಲ್ಪ ಕೊಚ್ಕೋಗೋದು ತಪ್ತದೆ ಅಂತ ಮಾಹಿತಿ ಕೊಟ್ಟರು. ಪುನಃ ಆರೋಗ್ಯದ ಬಗ್ಗೆ ಫಸ್ಟು ಮೊದಲಾಗ ಇಂಜೆಕ್ಷನ್ ಇಲ್ಲ, ಯಾವುದು ಇತ್ತಿಲ್ಲ, ಈಗ ಕಾಲದಲ್ಲಿ ಮಾತ್ರ ಇರೋದು. ಆವಾಗ ಹಳ ಕಾಲದ್ದು ಆಯುರ್ವೇದಿಕ್ ಕಂಚು ಇದು ಮತ್ತು ಯಾವುದೋ ತಲೆಗೆ ಹಚ್ಚೋದು ಆ ರೀತಿ ಎಲ್ಲ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾಯಿಲ್ಲ. ಆ ಥರ ಟ್ರೈನಿಂಗ್ ಕೊಟ್ಟರು. ಮತ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ರೀತಿ ಮಾಹಿತಿ ಕೊಟ್ಟರೆ ನಮಗೂ ತುಂಬ ಅನುಕೂಲ ಆಯ್ತದೆ. ಅದಕ್ಕೆ ಪೀಪಲ್ ಟ್ರೀ ಎಂದು ಹೇಳೋದಕ್ಕೆ ಸಾಧ್ಯ. When young minds are trusted, supported and heard, change begins. Thanks to Restless Development's support, Pipal Tree continues to plant seeds of awareness, responsibility and hope. And as these stories show, every workshop, every training and every shared moment of knowledge is shaping a new kind of farmer, one rooted in learning and blooming with purpose.